ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೇಳ್ಬೇಕು ಯಾರು ಅಲ್ಪಸಂಖ್ಯಾತರು ಅಂತ ಅವರೇ ಬಿಡುಗಡೆ ಮಾಡಿದ ರಿಪೋರ್ಟ್ ಅನ್ನು ನೋಡಿ ಧರ್ಮಗೋಸ್ಕರ ಡಿವೈಡ್ ಮಾಡಿದ್ರು ಅಖಂಡ ಭಾರತವನ್ನು. ಈಗ ಜಾತಿಯಿಂದ ಬೇರೆ ಮಾಡಿ ಇನ್ನೂ ಹೊಡಿತಾ ಇದ್ದಾರೆ ಅಷ್ಟೇ. ಜಾತಿ ಗಣತಿ ಬಗ್ಗೆ ನಾವು ವಿರೋಧ. ಅಂದ್ರೆ ಹಿಂದೂ ಸಮಾಜ ಉಳಿಯೋದಾದ್ರೆ ಅದಕ್ಕೆ ಅವರು ಜಾತಿ ಗಣತಿ ಮಾಡೋದ ಉದ್ದೇಶ ತಾನೆ. ಈಗ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಜಾತಿ ಗಣತಿ ಇದು ಜಾತಿ ಗಣತಿ ಅಲ್ಲ, ಒಂದು ರಿಲಿಜನ್ ಗಣತಿ, ಇನ್ನೊಂದು ಭಾಗ ಜಾತಿ ಗಣತಿ. ಒಂದು ಸಮುದಾಯದ ಮೇಲೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನ ಓಲೈಸೋದ್ರಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಹೊರತು ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅದು ಅವರ ಪೊಲಿಟಿಕಲ್ ಸ್ಟ್ರಾಟಜಿ. ಅವ್ರು ಏನಾರು ತೆಗಿತಾನೆ ಇರ್ತಾರೆ. ಅದು ಕಾಂಗ್ರೆಸ್ನ ಹಳೆ ಚಾಳಿ. ಅದು ಇದು ಯಾವ ಕರ್ಮ ಗೊತ್ತಿಲ್ಲ ನಮಗೆ. ಇದು ಬಹಳ ತಪ್ಪು. ಇದು ಎಲ್ಲರೂ ಒಂದೇ. ಹಾಗಾಗಿ ನೀವು ಇದನ್ನ ಭೇದ ಭಾವ ಮಾಡಬೇಡಿ. ರಾಜ್ಯ ಸರ್ಕಾರ ಜಾತಿ ಗಣತಿ ಬಿಡುಗಡೆ ಮಾಡಿದೆ. ಜಾತಿ ಗಣತಿಯನ್ನು ನೋಡಿದ್ದೇವೆ ನಾವು. ಅವಾಗ ಮುಸ್ಲಿಮ್ಸ್ ಇಷ್ಟು, ಲಿಂಗಾಯತ ಇಷ್ಟು, ಕುರುಬ ಇಷ್ಟು ಅಂತ ನೋಡಿದ್ದೇವೆ. ಯಾಕಂದ್ರೆ ಅವ್ರ ಪ್ರಕಾರ ಮುಸ್ಲಿಂ ಹೈಯೆಸ್ಟ್ ಇದೆ, ಬಟ್ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಅದು ಅಲ್ಪಸಂಖ್ಯಾತರು. ಇವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೇಳ್ಬೇಕು ಯಾರು ಅಲ್ಪಸಂಖ್ಯಾತರು ಅಂತ ಅವರೇ ಬಿಡುಗಡೆ ಮಾಡಿದ ರಿಪೋರ್ಟ್ ಅನ್ನು ನೋಡಿ ಅವ್ರು ಹೇಳ್ಬೇಕು ಯಾರು ಅಲ್ಪಸಂಖ್ಯಾತರು ಅಂತ. ಲಿಂಗಾಯತರು ನಾವು ತಗೊಂಡ್ರೆ ಅದ್ರಾಗ ಡಿವೈಡ್ ಮಾಡಿ ಪಂಚಮಸಾಲಿ ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಬೇರೆ ಬೇರೆ ಮಾಡಿ ಬಿಡುಗಡೆ ಮಾಡಿದ್ರು. ಆದ್ರೆ ಮುಸ್ಲಿಂ ಒಂದು ತಗೊಂಡಾಗ ಅವರಲ್ಲಿ ಜಾತಿಗಳದಾವ, ಸಾಕಷ್ಟು ಜಾತಿಗಳದಾವ. ಅದನ್ನ ಯಾಕೆ ಅವರು ಸಪರೇಟ್ ಆಗಿ ತೋರಿಸಿಲ್ಲ? ಇಡೀ ಮುಸ್ಲಿಂ ಅನ್ನು ಒಂದು ಕಡೆಗೆ ತೋರಿಸಿ 75 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಹೌದಲ್ಲ? ಯಾಕೆ ಅವರು ಕರ್ನಾಟಕದಲ್ಲಿ ಅಂದ್ರೆ ಅವರು ನಾವು ಅಲ್ಪಸಂಖ್ಯಾತರ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರಿಪೋರ್ಟ್ ಪ್ರಕಾರ ಯಾರು ಅಲ್ಪಸಂಖ್ಯಾತರು ಈಗ ಅವ್ರು ಹೇಳ್ಬೇಕಲ್ಲ. ಈಗ ಜಾತಿ ವಾರ ತಗೊಂಡ್ರೆ ಮುಸ್ಲಿಮಲ್ಲಿ ಆ ಧರ್ಮದಲ್ಲಿ ಜಾತಿ ಅದಾವ, ಸಾಕಷ್ಟು ಜಾತಿಗಳದಾವ. ಅಲ್ಲಿ ಯಾಕೆ ಈ ತರ ಡಿವೈಡ್ ಮಾಡಿ ತೋರಿಸಿಲ್ಲ ಅವರಿಗೆ? ಅದು ಬರೀ ವೀರಶೈವ ಲಿಂಗಾಯತರು ಬೇರೆ, ಪಂಚಮಸಾಲಿ ಬೇರೆ ತೋರಿಸಿದ್ದಾರೆ. ಇವ್ರನ್ನ ಒಟ್ಟಾಗಿ ತೋರಿಸ್ಬೋದತ್ತಲ್ಲ ಹಿಂದೂ ಧರ್ಮ ಇಷ್ಟಿದೆ ಅಂತೇಳಿ. ಅವಾಗ ನಮ್ಗೆ ಅರ್ಥ ಆಗಿತ್ತು. ಈಗ ಏನ್ ಮಾಡಿದಾರೆ ಅವರು? ಯಾಕೆ ಇಷ್ಟೊಂದು ಜಾತಿ ರಾಜಕಾರಣ? ಯಾರನ್ನು ಓಲೈಸ್ಕೋಸ್ಕರ? ಇದು ಇವತ್ತಿಂದ ಅಲ್ಲ. ನಾವು ಕಾಂಗ್ರೆಸ್ಸಿನ ಒಂದು ಹಿಸ್ಟ್ರಿ ತಗೊಂಡಾಗ, ಇತಿಹಾಸ ತಗೊಂಡಾಗ, ನೆಹರು ಕಾಲದಿಂದ ಹಿಡಿದು ಮಹಾತ್ಮ ಗಾಂಧಿ ಕಾಲದಿಂದ ಹಿಡಿದು ಈ ಧರ್ಮ, ಈ ಜಾತಿ ಅನ್ನೋ ಒಂದು ಅವರು ಅಷ್ಟೊಂದು ಓಲೈಕೆ ಯಾಕಂತ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಹೌದೌದು, ಅದೇ ಹೇಳಿದ್ನಲ್ಲ ಅವಾಗಲೇ. ಇವತ್ತಿಂದ ಅಲ್ಲ ಇದು. ಹಿಂದೂಗಳನ್ನು ಹೊಡೆಯೋದು ಒಂದಿಲ್ಲ ಒಂದ್ ರೀತಿಯಲ್ಲಿ ನಮ್ದು ತಪ್ಪಿದೆ. ಹಿಂದೂಗಳಾಗಿ ನಾನು ಹಿಂದೂ ಆಗಿ ಹೇಳ್ತೇನಲ್ಲ, ನಮ್ದು ತಪ್ಪಿದೆ. ಅದರಲ್ಲಿ ಬೇರೆ ಬೇರೆ ಜಾತಿಯಲ್ಲಿ ಹೊಡೆದೋಗಿದ್ದೇವೆ, ಧರ್ಮ ಏನೋ ಪಕ್ಷದಲ್ಲಿ ಹೊಡೆದೋಗಿದ್ದೇವೆ. ನಾವು ಕಾಂಗ್ರೆಸ್, ನಾವು ಬಿಜೆಪಿ, JDS ಈ ತರ ಬೇರೆ ಬೇರೆ ಹೊಡೆದೋಗಿದ್ದೇವೆ. ಅವ್ರಿಗೆ ಅನುಕೂಲ ಆಗಿದೆ ಇನ್ನಷ್ಟು ಹೊಡೆಯೋಕೆ. ಜಾತಿಯಿಂದ ಹೊಡೆದ್ರೆ ತಮ್ಗೆ ಇನ್ನೂ ಅನುಕೂಲ ಆಗುತ್ತಾ? ಇದು ಜಾತಿಯಿಂದ ರಾಜಕಾರಣ. ಇದು ಮೊದಲು ಧರ್ಮಗೋಸ್ಕರ ಡಿವೈಡ್ ಮಾಡಿದ್ರು ಅಖಂಡ ಭಾರತವನ್ನು. ಈಗ ಜಾತಿಯಿಂದ ಬೇರೆ ಮಾಡಿ ಇನ್ನೂ ಹೊಡಿತಾ ಇದ್ದಾರೆ ಅಷ್ಟೇ, ಹೊಡ್ಕೊತ ಹೋಗ್ತಾ ಇದ್ದಾರೆ ಅಷ್ಟೇ. ನಮ್ಮ ಪ್ರಕಾರ, ನಾವು ಹೇಳೋ ಪ್ರಕಾರ ಹಿಂದೂ ಸೊಸೈಟಿನ ಅದು ಅದೇ ಹೇಳ್ತಾರೆ. ಅದು ಡಿವೈಡ್ ಮಾಡೋಕೆ ಅದು ಉದ್ದೇಶ. ಅದು ದೇ ವಾಂಟ್ ಟು ಡಿವೈಡ್ ಹಿಂದೂ ಕಮ್ಯುನಿಟಿ. ಅಂದ್ರೆ ಏನು, ಈಗ ಒಬ್ಬೊಬ್ಬರು ಬೇರೆ ಬೇರೆ ಜಾತಿ ಅಂತ ಮಾಡಿ ಅದಕ್ಕೆಲ್ಲ ಇದು ಮಾಡೋ ಹೇಳೋದಲ್ಲ, ಡಿವೈಡ್ ಮಾಡಿಬಿಟ್ಟು ಅವರಲ್ಲೇ ಇದಾಗೋ ಥರ ಮಾಡ್ತಾರೆ. ಮೀಸಲಾತಿ ತಗೊಟ್ಟು ಆಮೇಲೆ ಈಗ ಫಾರ್ವರ್ಡ್ ಕಮ್ಯುನಿಟಿಗೆ ಅದರಲ್ಲಿ ನಮಗೆ ಇದು ಬರಲ್ಲ, ಏನೋ ದೆರ್ ಇಸ್ ನೋ ರೆಪ್ರೆಸೆಂಟೇಷನ್ ಬರಲ್ಲ, ನಮ್ಮ ಪ್ರಿಯಾರಿಟೀಸ್ ಇರಲ್ಲ. ಅದು ಮುಖ್ಯ ನನ್ನ ಪ್ರಕಾರ. ಅಂದ್ರೆ ನಮಗೆ ನಾವು ಜಾತಿ ಗಣತಿ ಬಗ್ಗೆ ನಾವು ವಿರೋಧ. ಹಿಂದೂಗಳು ಯಾವತ್ತೂ ಅಂದ್ರೆ ಹಿಂದೂ ಸಮಾಜ ಉಳಿಯೋದಾದ್ರೆ ಅದಕ್ಕೆ ಅವರು ಜಾತಿ ಗಣತಿ ಮಾಡೋದ ಉದ್ದೇಶ ತಾನೆ. ಇವರಿಗೆಲ್ಲ ಮುಸ್ಲಿಂ ಅಪೇಸ್ಮೆಂಟ್ ಮಾಡ್ತಾರೆ. ಅಪೇಸ್ಮೆಂಟ್ ಮಾಡೋದ್ರಿಂದ ಅದು ಇದೇ ಆಗುತ್ತೆ, ಹಿಂದೂ ಕಮ್ಯುನಿಟಿಗೆ ಎಫೆಕ್ಟ್ ಆಗುತ್ತೆ ಭಾಳ. ಆದ್ರೆ ಹಿಂದೂಗಳು ದೇ ಶುಡ್ ಯುನೈಟೆಡ್, ದೇ ಶುಡ್ ವೆರಿ ಕೇರ್ಫುಲ್ ಟು ಹ್ಯಾಂಡಲ್ ಆಲ್ ದಿಸ್ ಪೊಲಿಟಿಷಿಯನ್ಸ್. ಈ ಜಾತಿ ವರದಿ ಸರಿಯಾಗೂ ಇಲ್ಲ ಅಂತ ಅನೇಕರು ಹೇಳ್ತಾ ಇರೋದ್ರಿಂದ ನಮ್ದು ಅದೇ ಇದೆ. ಜೊತೆಗೆ ನಮ್ಮನೆಗೆ ಯಾರು ಬಂದು ಏನು ಕೇಳಿಲ್ಲ, ನೀವು ಯಾವ ಜಾತಿ ಏನು ಕೇಳಿಲ್ಲ. ಅಕ್ಕಪಕ್ಕ ಮನೆಯಲ್ಲೂ ಎಲ್ಲೂ ಕೇಳಿಲ್ಲ. ಜೊತೆಗೆ ಇದು ವೈಜ್ಞಾನಿಕವಾಗಿ ಕಂಡು ಬಂದಿಲ್ಲ ನಮಗೆ. ಏನಂದ್ರೆ ಅದು ಬ್ರಾಹ್ಮಿನ್ ಕಮ್ಯುನಿಟಿನಲ್ಲಿ 15 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ನಮ್ಮ ಬೆಂಗಳೂರು ಒಂದೇ ಒಂದು ಸರಹದ್ದು ತಗೊಂಡ್ರು ಕೂಡ ಸಾಕಷ್ಟು ಬ್ರಾಹ್ಮಿನ್ಸ್ ಇದ್ದಾರೆ. ಹಿಂದೂ ಬ್ರಾಹ್ಮಿನ್. ಆದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ರೀತಿ ನಾವು ಗೌರ್ಮೆಂಟ್ ಮಾನ್ಯತೆ ನಾವು ಕೊಡೋದು ಉಂಟು. CMಗೂ ನಾವು ಮಾನ್ಯತೆ ಕೊಡ್ತೀವಿ, ಇನ್ನೊಬ್ಬರಿಗೂ ಕೊಡ್ತೀವಿ. ನಾವು ಸೈಲೆಂಟ್ ಆಗಿದ್ದೀವಿ ಎಲ್ಲ ವಿಷಯಕ್ಕೂ. ಇವಾಗ ಏನಾಗಿದೆ, ಈ ಭಾಷೆ ಬಿಟ್ಬಿಟ್ಟು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ಗಣನೆ ಅನ್ನೋದಕ್ಕೆ ನನ್ನ ಕಡೆಯಿಂದ ಅಷ್ಟು ಸಮ್ಮತಿ ತೋರೋದಕ್ಕೆ ಆಗಲ್ಲ. ಆದರೆ ನಾವು ಯಾವುದೋ ಒಂದು ರೀತಿ ಬರ್ದಿನ ನಾವು ಒಂಥರ ನಡ್ಕೊಂಡ್ ಬಂದಿದ್ದೀವಿ. ಏನು ಜಾತಿ ಎಲ್ಲರೂ ಒಟ್ಟಿಗೆನೇ ಇದ್ದೀವಿ. ಆದರೆ ಇವತ್ತಿನ ದಿನ ಜಾತಿ ಬಗ್ಗೆ ಸರಿಯಾದ ಒಂದು ಕ್ರಮ, ಜಾತಿಕೋಸ್ಕರ ಅನ್ನೋದು ಕೂಡ ಸರಿಯಾಗಿ ಸ್ಪಷ್ಟತೆ ಇಲ್ಲ. ಈಗ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಜಾತಿ ಗಣತಿ ಇದು ಜಾತಿ ಗಣತಿ ಅಲ್ಲ, ಒಂದು ಭಾಗ ಒಂದು ರಿಲಿಜನ್ ಗಣತಿ, ಇನ್ನೊಂದು ಭಾಗ ಜಾತಿ ಗಣತಿ.
ಅಂದರೆ ಮುಸ್ಲಿಮ್ಸ್ಗೋಸ್ಕರ ಮಾಡ್ತಕ್ಕಂಥ ಅಲ್ಲಿ ಜಾತಿಗಳು ಸುಮಾರು ಜಾತಿಗಳಿದ್ದಾವೆ ಸರ್. ಆ ಜಾತಿಗಳನ್ನೆಲ್ಲ ಸೇರಿಸಿ ಬರೋ ಮುಸ್ಲಿಂ ಅಂತಕ್ಕಂಥದ್ದು ಮಾತ್ರ ಮಾಡಿದ್ದಾರೆ. ಅದು ಜಾತಿ ಆಗಲ್ಲ, ಅದು ಒಂದು ಧರ್ಮ ಅನ್ಕೋಬೋದು, ಅದು ಒಂದು ರಿಲಿಜನ್ ಅನ್ಕೋಬೋದು. ಆ ರಿಲಿಜನ್ ಗಣತಿ ಒಂದು ಭಾಗ, ಇನ್ನು ಉಳ್ಕಿದೆಲ್ಲವೂ ಜಾತಿ ಗಣತಿ. ಅಂದರೆ ಇದರಲ್ಲಿ ಸತಿನೂ ಅದೇ ಥರನೇ ಮಾಡ್ಬೋದಾಗಿತ್ತು. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಆ ಥರ ಗಣತಿ ಮಾಡಿದ್ರೆ ಸತಿ ಅದು ಒಪ್ಪೋದಾಗಿತ್ತು. ಇಲ್ಲಿ ಆ ಒಂದು ಮಾಡ್ತಕ್ಕಂಥ ಉದ್ದೇಶ ಅಲ್ಲ. ಇದು ಕಾರಣ ಏನಂದರೆ ಇದು ರಾಜಕೀಯ ಉದ್ದೇಶ ಮತ್ತು ವೋಟ್ ಬ್ಯಾಂಕಿನ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಇದನ್ನು ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶನೇ ಅಲ್ಲ. ಆ ಥರದ ಮೂಲ ಉದ್ದೇಶ ಸರಿ ಇದ್ದಿದ್ರೆ ಇಲ್ಲಿ ಹಿಂದೂಗಳು ಗಣತಿ ಅಂತ ಆಗಬೇಕಾಗಿತ್ತು, ಅದು ಮುಸ್ಲಿಂ ಗಣತಿ ಅಂತ ಆಗಬೇಕಾಗಿತ್ತು. ಇಲ್ಲೇನಿಲ್ಲ, ಒಂದು ಭಾಗ ಮಾತ್ರ ಬೇರೆ ಥರದವ್ರ ಟ್ರೀಟ್ಮೆಂಟು, ಇನ್ನೊಂದು ಭಾಗ ಬೇರೆ ಟ್ರೀಟ್ಮೆಂಟು. ಇದು ರಾಜಕೀಯ ಒಂದು ವೋಟ್ ಬ್ಯಾಂಕಿಂಗ್ಗೋಸ್ಕರ ಮಾಡಿರ್ತಕ್ಕಂಥದ್ದೇ ಹೊರತು ಇದಕ್ಕೆ ಖರ್ಚು ಮಾಡಿರ್ತಕ್ಕಂಥ 100-150 ಕೋಟಿ ಅಂತ ಏನು ಹೇಳ್ತಿದ್ದಾರೋ ಅದು ಸತಿನೂ ಪ್ರಜೆಗಳ ಒಂದು ತೆರಿಗೆ ಹಣ, ಅದು ಸತಿನೂ ವ್ಯರ್ಥವಾಯಿತು ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ಹತ್ರ ಯಾರು ಬಂದಿಲ್ಲ, ಸೆನ್ಸಸ್ ಬಗ್ಗೆ ಮಾಡ್ಕೊಂಡು ಯಾರು ಬಂದಿಲ್ಲ. ಯಾವ ಥರ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಇವಾಗ ಜಾತಿ ಅನ್ನೋದು ಮೇಯ್ನಾಗಿ ಬೇಕಾಗಿರೋದು ಯಾರಿಗೆ, ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ಸೊ ಅವರವರ ಅನುಕೂಲಕ್ಕೆ, ಅವರವರ ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ಕೋತಾ ಇದ್ದಾರೆ ಹೊರತು ಜನಗಳಿಗೆ ಅನುಕೂಲ ಆಗಲಿ ಅನ್ನೋದು ಉದ್ದೇಶದಲ್ಲಿ ಯಾರೂ ಮಾಡ್ತಾ ಇಲ್ಲ. ಸೊ ಅವರ ಉದ್ದೇಶಗಳು ಈಡೇರಿಸ್ಕೊಳ್ಳೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ ನನ್ನ ಪ್ರಕಾರ. ಇವರು ಮಾಡ್ತಿರೋದು ಬರೀ ಆ ಒಂದು ಸಮುದಾಯನ ಓಲೈಸೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಆನ್ ಹೋಲ್ ಎಲ್ಲ ಒಂದು ಜನರಿಗೆ ಅಥವಾ ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಲ್ಲಿ ಯಾರೂ ಮಾಡ್ತಾ ಇಲ್ಲ. ಅವರ ಒಂದು ನಿಮಗೆ ಎಲ್ರಿಗೂ ಗೊತ್ತಿರೋ ಹಂಗೆ ಸೊ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸೊ ಒಂದು ಸಮುದಾಯದ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನ ಓಲೈಸೋದ್ರಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಹೊರತು ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅವರು. ನಮಗೆಲ್ರಿಗೂ ಗೊತ್ತಿರೋಂಗೆ ಕೃಷ್ಣ ಹೇಳಿದ್ದಾನೆ ಚಾತುರ್ವರ್ಣಂ ಮಾಯಾ ಸೃಷ್ಟಂ ಅಂತ. ಸೊ ಮಾಡಿರೋದೇ 4 ವರ್ಣಗಳು. ಉಪಜಾತಿಗಳು ಹುಟ್ಕೊಂಡಿದ್ದು ಸನಾತನ ಧರ್ಮ ಅನ್ನೋದು ಯಾವಾಗ ನಮಗೆ ಯಾರಿಗೂ ಗೊತ್ತಿಲ್ಲ. ಅದು ಯಾವಾಗ ಹುಟ್ಕೊಂತು ಅನ್ನೋದು, ಅನ್ನೋದು ಯಾವಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಸನಾತನ ಅಷ್ಟು ಹಳೆಯದು. ಸೊ ಈಗ ಬಂದಿರೋ ಒಂದು ಕೆಲವು ಧರ್ಮಗಳು ಅವುಗಳನ್ನ ಎತ್ತಿ ಹಿಡ್ಕೊಂಡು ಮುಖ್ಯವಾಗಿ ಬಂದಿರೋದು ಇವರ ರಾಜಕೀಯ ಬಣ್ಣ ಬೇಯಿಸ್ಕೋಬೇಕು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇವರು ಬೇರೆಯವ್ರನ್ನ ಅಧಿಕಾರದಿಂದ ತುಳಿಬೇಕು, ಇವ್ರ ಅಧಿಕಾರಕ್ಕೆ ಬರಬೇಕು, ಬೇರೆ ಇನ್ನೇನು ಇಲ್ಲ ಅಷ್ಟೇ. ಒಳ್ಳೆ ಉದ್ದೇಶ ಇಲ್ಲ ಅಂತ ಪ್ರಪಂಚಕ್ಕೆ ಗೊತ್ತು ಒಳ್ಳೆ ಉದ್ದೇಶ ಇಲ್ಲ ಅನ್ನೋದು. ಮತ್ತು ಇನ್ನೇನು ಅವ್ರು ಮಾತಾಡೋರು ಇದ್ದಾರೆ. ಯಾಕೆಂದರೆ ಬೇಕಾಗಿರೋ ಇವಾಗ ಏನಂತಾರೆ, ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ ಹೇಳ್ತಾರೆ. ಸೊ ಒಂದೇ ಗೂಡಿನ ಹಕ್ಕಿಗಳು ಅವೆಲ್ಲನೂ. ಸೊ ಅವ್ರೇನು ಹೇಳ್ತಾರೆ, ಇವರು ಅದನ್ನೇ ಹೇಳ್ತಾರೆ ಅಷ್ಟೇ. ಅದು ಅವರ ಪೊಲಿಟಿಕಲ್ ಸ್ಟ್ರಾಟಜಿ. ಅವ್ರೇನಾರು ತೆಗಿತಾನೆ ಇರ್ತಾರೆ. ಅದು ಕಾಂಗ್ರೆಸ್ನ ಹಳೆ ಚಾಳಿ. ಅದು ಕಾಂಗ್ರೆಸ್ನವ್ರದ್ದು ಅದೇ ಹಳೆ ಚಾಳಿ ಇರ್ತದೆ. ಮತ್ತು ಅವ್ರು ಏನಾರ ಒಂದು ಸಮಯಕ್ಕೆ ಸರಿಯಾಗಿ ಏನಾರು ಒಂದೊಂದು ತೆಗಿತಾ ಇರ್ತಾರೆ. ಅದು ಮೊದಲಿಂದ ಆಗಿ ಬಂದಿರೋದದ್ದು. ಬ್ರಿಟಿಷರ ಕಾಲದಿಂದನೂ ಹಿಂದೂಗಳನ್ನ ಹೊಡೆದಾಡ್ತಕ್ಕಂಥದ್ದು ಇಟ್ ಇಸ್ ಸ್ಟ್ರಾಟಜಿ ಆಫ್ ಪಾಲಿಟಿಕ್ಸ್. ಕೊಡಬಾರ್ದು. ಅದು ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ದೇವರು ಹೇಳಿದ್ದಾರೆ, ಅದನ್ನು ಕೋರ್ಟಲ್ಲಿ ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು. ಬಿದ್ದೋಗುತ್ತೆ ಅಂತ ಸಿದ್ದರಾಮಯ್ಯನಿಗೂ ಗೊತ್ತು, ಮತ್ತು ತಿಳುವಳಿಕೆ ಇರತಕ್ಕಂಥ ಎಲ್ಲರಿಗೂ ಗೊತ್ತು. ಆದರೂ ಏನು ಮಾಡ್ತೀರಾ, ಇಲ್ಲಿ ನಮ್ಮಲ್ಲಿ ಹಿಂದೂಗಳ ಸಂಘಟನೆ ಕಡಿಮೆ. ಹಿಂದೂ ಸಮಾಜ ಜಾತಿಗಳಲ್ಲಿ ಒಡೆಬಿಡ್ತದೆ. ಒಡೆಯೋದ್ರಿಂದ ಸಮಾಜ ಘಾತಕ. ಅದು ಒಡೆಯೋದು ಸಮಾಜ ಘಾತಕ, ಅದು ದೇಶ ಘಾತಕ. ಈ ರೀತಿ ನಾವೆಲ್ಲ ಇಡೀ ಭಾರತ ಮಾತೆಯ ರಕ್ಷಣೆ ಮಾಡಬೇಕಾದ್ರೆ ಇಡೀ ದೇಶದ ಜನ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಒಂದಾಗಿರ್ಬೇಕು. ಅವಾಗ ಮಾತ್ರ ನಾವು ಸಮಾಜವನ್ನು ಉಳಿಸ್ಬೋದು, ರಾಷ್ಟ್ರವನ್ನು ಉಳಿಸ್ಬೋದು, ವಿಶ್ವದಲ್ಲೇ ನಮ್ಮ ರಾಷ್ಟ್ರ ಒಂದು ಮಾಡಬಹುದು. ಇದನ್ನು ನೀವು ಎಷ್ಟು ತುಂಡು ಮಾಡ್ತಾ ಹೋಗ್ತೀರಿ ಅಷ್ಟೊಂದು ಸಮಸ್ಯೆಗಳಾಗಿ ನಮ್ಮಲ್ಲಿ ಆಂತರಿಕ ಕಲಹ ಉಂಟಾಗ್ತದೆ. ಇದರದ್ದು ಈ ಒಂದು ಕಲಹದ ನಿಮಿತ್ತ ವಿದೇಶಿಗಳು ನಮ್ಮ ಮೇಲೆ ಆಕ್ರಮಣ ಮಾಡಿ ಅವರು ಇದರ ದುರುಪಯೋಗವನ್ನು ಮಾಡಿಕೊಳ್ತಾರೆ. ಅದಕ್ಕೆ ಜಾತಿ ಗಣತಿ ಮಾಡಬಾರದು. ಒಂದು ನಂಬರು ಹೊರ ಬಂದ ಮೇಲೆ ಅದನ್ನು ಇಟ್ಕೊಂಡು ಏನೋ ಸ್ವಲ್ಪ ಗಲಾಟೆ ಮಾಡ್ಬೋದು ಅಂತ ಅವ್ರಿಗೆ ಪ್ಲಾನ್ ಇರ್ಬೋದು. ಸೊ ಅದು ಕರೆಕ್ಟ್ ಅಲ್ಲ ಅಂತ ನನ್ನ ಉದ್ದೇಶ. ಜಾತಿಗಳನ್ನ ಮಾಡಬೇಕಂದ್ರೆ ಕರೆಕ್ಟಾಗಿ ಎಲ್ಲ ರಿಲಿಜನ್ನಲ್ಲಿ ಸಬ್ ಡಿವಿಷನ್ಸ್ ಇದ್ರೆ ಎಲ್ಲನೂ ತಗೊಂಡ್ಬರ್ಬೇಕು. ಒಂದು ಹಿಂದೂ ಧರ್ಮದಲ್ಲಿ ಮಾತ್ರ ತಗೊಂಡ್ಬರಬಾರದು. ಮುಸ್ಲಿಮ್ಸ್ ಒಂದೇ ಗ್ರೂಪ್ ಥರ ಮಾಡೋದನ್ನು ಕರೆಕ್ಟ್ ಅಲ್ಲ. ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಎಲ್ಲ ರಿಲಿಜಿಯಸ್ ಗ್ರೂಪ್ನಲ್ಲೂ ಕರೆಕ್ಟಾಗಿ ಮಾಡಬೇಕು. ಇವ್ರು ಮಾಡೋದಂತೂ ರಾಜಕೀಯನೇ ಅನಿಸುತ್ತೆ ನನಗೆ.
ಜಾತಿ ಗಣಪತಿ ಬಗ್ಗೆ. ಸೊ ಅದಾಗಿ ಅದು ನೋಡಿದ್ರೆ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಇನ್ವಾಲ್ವ್ಡ್. ನೋಡಿ, ನಾವೇನು ಹೇಳೋದು ಅಂದರೆ, ನಮ್ಮ ಹಿಂದೂಸಲ್ಲಿ ಅದು ಉಂಟು, ಲಿಂಗಾಯತ್ ಉಂಟು, ಬ್ರಾಹ್ಮಣ ಉಂಟು, ಗೌಡ ಉಂಟು, ಇದೆಲ್ಲ ಇದು ಇವರಿಗೆ ಜಾಸ್ತಿ ಕಾಣ್ತದೆ. ಮುಸ್ಲಿಮರಲ್ಲಿ ಶಿಯಾ ಸುನ್ನಿ ಇದೆ, ಅದು ಮಾತಾಡೋದಿಲ್ಲ. ಇದು ಎಂಥದ್ದು ಇದು ಬಹಳ ಇದು ಸರಿ ಇಲ್ಲ. ನಾವೆಲ್ಲರೂ ಒಂದೇ ನಮ್ಮ ದೇಶದಲ್ಲಿ. ಹಾಗಾಗಿ ಎಲ್ಲರಿಗೂ ಕರೆಕ್ಟಾಗಿ ಹಿಂದೂಸ್ ಎಲ್ಲ ಒಂದಾಗಬೇಕು, ಅದೊಂದು. ನೆಕ್ಸ್ಟು ನಮ್ಮ ಸಿದ್ದರಾಮಯ್ಯ ಅವ್ರು ಕೇಳ್ಕೊಬೇಕು, ಯಾಕಪ್ಪ ಈ ಥರ ನೀವು ಇದು ಮಾಡ್ತಾ ಇದ್ದೀರಾ, ಇದು ಯಾವ ಕರ್ಮ ಗೊತ್ತಿಲ್ಲ ನಮಗೆ. ಇದು ಬಹಳ ತಪ್ಪು. ಇದು ಎಲ್ಲರೂ ಒಂದೇ. ಹಾಗಾಗಿ ನೀವು ಇದನ್ನು ಭೇದ ಭಾವ ಮಾಡಬೇಡಿ, ಡಿವೈಡ್ ಮಾಡಬಾರ್ದು.